ಇವಾಗ ಒಂದು ಸೀರಿಯಸ್ ಕ್ವೆಶನ್ ಕಡೆ ಹೋದರೆ ಕನ್ನಡ ಇಂಡಸ್ಟ್ರಿಯ ಒಂದು ಸ್ಥಿತಿಗತಿ ಬಗ್ಗೆ ನಿಮಗೆ ಗೊತ್ತೇ ಇದೆ. ಐ ಮೀನ್ ಇವಾಗೆಲ್ಲ ಮೊನ್ನೆ ಕೂಡ ಪೂಜೆ ಕೂಡ ಆಯಿತು. ಕನ್ನಡ ಇಂಡಸ್ಟ್ರಿ ಏಳಿಗೆ ಆಗಬೇಕು, ಸಂಕಷ್ಟದಲ್ಲಿದೆ. ಸೊ ಇದ್ರ ಬಗ್ಗೆ ನೀವು ಓವರ್ ಆಲ್ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಬ್ಬರು ಕೂಡ ಹೇಳ್ಬೋದು ಅನ್ಸುತ್ತೆ. ಐ ಥಿಂಕ್ ನಮ್ಮ ಇಂಡಸ್ಟ್ರಿ ಇತ್ತೀಚೆಗೆ ಕೆಲವು ತುಂಬ ಒಳ್ಳೆ ಸಿನಿಮಾ ಬರ್ತಾನೆ ಇದೆ. ಐ ಮೀನ್ ಲುಕಿಂಗ್ ಎಟ್ ದ ಬ್ರೈಟ್ ಪಾಸಿಟಿವ್ ಸೈಡ್ ನೋಡೋಣ. ಲಾಸ್ಟ್ ವೀಕ್ ಕೃಷ್ಣ ಪ್ರಣಯಂ ಸಖಿ ಮತ್ತು ದ ವೀಕ್ ಬಿಫೋರ್ ದಟ್ ಭೀಮಾ ರಿಲೀಸ್ ಆಯಿತು. ಇವೆಲ್ಲ ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇದೆ ಥಿಯೇಟ್ರಿಕಲಿ ಇಫ್ ಯು ಲುಕ್ ಎಟ್ ಇಟ್. ಆ್ಯಂಡ್ ಅಲ್ಟಿಮೇಟ್ಲಿ ನನ್ನ ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಸ್ ವೆಲ್ ಆಸ್ ಅನ್ ಆ್ಯಕ್ಟರ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿನಿಮಾ ಹೀರೋ ಮೋರ್ ದೆನ್ ಲುಕಿಂಗ್ ಎಟ್ ಹೀರೋ ಡೇಟ್ಸ್ ನಾವೇನು ನೋಡ್ಕೊಳ್ಬೇಕು ಅಂದರೆ ನಮ್ಮ ಸ್ಕ್ರಿಪ್ಟ್. ಆ ಸ್ಕ್ರಿಪ್ಟ್ಗೆ ತುಂಬ ಪ್ರಾಮಿನೆನ್ಸ್ ಮತ್ತು ಪ್ರಾಮುಖ್ಯತೆ ಕೊಟ್ಟಿದ್ರೆ ಆವಾಗ ಆಟೋಮ್ಯಾಟಿಕ್ಲಿ ಸಕ್ಸಸ್ ಬರುತ್ತೆ. ಬಿಕಾಸ್ ನಮ್ಮ ಆಡಿಯನ್ಸ್ ನೋಡಿದರೆ ಇತ್ತೀಚೆಗೆ ತುಂಬಾ ಎಲ್ಲ ಭಾಷೆ ನೋಡ್ತಾ ಇರ್ತಾರೆ. ನಮ್ಮ ಕನ್ನಡದವರು ದೇ ವಾಚ್ ತೆಲುಗು, ದೇ ವಾಚ್ ತಮಿಳ್, ಇಂಗ್ಲೀಷು. ಇವಾಗ OTT ಇರೋದ್ರಿಂದ ದೇ ಸಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಿನಿಮಾ. ಸೊ ಅದಕ್ಕೆ ವಿ ಹ್ಯಾವ್ ಟು ಕಮ್ ಔಟ್ ವಿತ್ ಗುಡ್ ಸ್ಕ್ರಿಪ್ಟ್ಸ್. ಆ ಸ್ಕ್ರಿಪ್ಟೇ ಹೀರೋ ಅಂತ ಹೇಳಬೇಕು. ಅದಾದಮೇಲೆ ಎವ್ರಿಥಿಂಗ್ ಎಲ್ಸ್ ಶುಡ್ ಫಾಲೋ. ಅದಾಗಿದ್ರೆ ನಿಜವಾಗ್ಲೂ ತುಂಬ ಸಕ್ಸಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಕರ್ನಾಟಕದಲ್ಲಿ ತುಂಬ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ತುಂಬಾ ಸ್ಕ್ರಿಪ್ಟ್ಸ್ ಕೇಳ್ತಾ ಇರ್ತೀನಿ, ನಾನು ರೈಟರ್ಸ್ಗೆ ಮೀಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಐ ಫೀಲ್ ಲಾಟ್ ಆಫ್ ಟ್ಯಾಲೆಂಟ್ ಇಸ್ ದೇ. ಜಸ್ಟ್ ಆ ಸ್ಕ್ರಿಪ್ಟ್ ಅದು ಒಂದು ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ಸು ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದೇ ಫಸ್ಟು ನೋಡಿಕೊಂಡು ಅದಾದಮೇಲೆ ನಾವು ಕಾಸ್ಟು ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ಹುಡುಕ್ಬೇಕಾಗುತ್ತೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಫಸ್ಟ್ ವಿಲ್ ಸಿ ಹೀರೋ ಡೇಟ್, ಅದಾದ ನಂತರ ಹೀರೋಯಿನ್ ಡೇಟು, ಅದಾದಮೇಲೆ ಡೈರೆಕ್ಟರು, ಅದಾದಮೇಲೆ ಸ್ಕ್ರಿಪ್ಟು. ಸೊ ದಟ್ ಇಸ್ ನಾಟ್ ಸಪೋಸ್ ಟು ಬಿ ದ ಸ್ಟೆಪ್ ಏನಂದರೆ ಫಸ್ಟು ಸ್ಕ್ರಿಪ್ಟು, ಅದಾದಮೇಲೆ ಓಕೆ ನಮ್ಮ ಕಾಸ್ಟ್ ನೋಡೋದು, ದೆನ್ ದ ಟೆಕ್ನಿಷಿಯನ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಈ ಸ್ಟೆಪ್ ಬೈ ಸ್ಟೆಪ್ ಮಾಡಿದರೆ ಡೆಫಿನೆಟ್ಲಿ ಐ ಥಿಂಕ್ ದೇ ವಿಲ್ ಬಿ ಲಾಟ್ ಆಫ್ ಸಕ್ಸಸ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಸಿಚುವೇಶನ್ ಬಗ್ಗೆ? ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಆಡಿಯನ್ಸ್ ನಿನ್ನೆ ನಮ್ಮ ಪ್ರೀ ರಿಲೀಸ್ ಇವೆಂಟಲ್ಲಿ ಮುರಳಿ ಅಣ್ಣ ಹೇಳಿದ್ರು, ದ ರಿಯಲ್ ಸ್ಟಾರ್ಸ್ ಅಂದರೆ ನಮ್ಮ ವೀಕ್ಷಕರು ಅಲ್ವಾ, ದ ಆಡಿಯನ್ಸ್, ಅಭಿಮಾನಿ ದೇವರುಗಳು. ಸೊ ಅವರು ಎಲ್ಲೋ ಒಂದು ಕಡೆ ವಿ ವರ್ ನಾಟ್ ಮೀಟಿಂಗ್ ಹಾಫ್ ವೇ, ಅಂದರೆ ಅವ್ರ ಥಿಯೇಟ್ರಿಗೆ ಬರೋದು ಕಮ್ಮಿ ಆಗಿತ್ತು. ಸೊ ಈಗ ಶುರು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ಒಂದು ಹೇಗೆ ಬರ್ತಾ ಇದ್ದಾರೋ ಇದೇ ಥರ ಬರ್ತಾ ಇರಲಿ, ಎಲ್ಲ ಒಳ್ಳೆ ಕನ್ನಡ ಸಿನಿಮಾಗಳನ್ನ ಅವರು ಬೆಳೆಸಲಿ ಅಂತ ನಾನು ಕೇಳ್ಕೊತೀನಿ. ಆ ಒಂದು ಕಳಂಕ ಅಂತ ಹೇಳಿದ್ರಲ್ಲ, ಅದನ್ನು ದಟ್ ಪೀರಿಯಡ್ ಅದು ಮುಗೀತು. ಇವಾಗ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಸೊ ಇವಾಗ ಇನ್ನೊಂದು ಸೀರಿಯಸ್ ಆಗಿ ಮಾತು ಕೇಳಿ ಬರ್ತಾ ಇರೋದು ಆಸ್ ಆಫ್ ನಾವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನಂತಂದರೆ, ಒಂದು ಕಡೆ ಚಿತ್ರಗಳನ್ನು ವೀಕ್ಷಕರು ನೋಡ್ತಾ ಇಲ್ಲ, ಬೇರೆ ಭಾಷೆ ಚಿತ್ರಗಳಿಗೆ ಜಾಸ್ತಿ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಕನ್ನಡ ಚಿತ್ರರಂಗದಲ್ಲೇ ಒಂದು ಯೂನಿಟಿ ಇಲ್ಲಪ್ಪ ಅಂತ ಹೇಳ್ತಾರೆ. ಹಾಗೆ ಒಂದು ನಾಯಕತ್ವದ ಕೊರತೆ ಇದೆ. ಯಾಕಂದರೆ ಕಳೆದ ಒಂದು ಆ ಹಳೆ ಕಾಲದ ಸಿನಿಮಾಗಳಲ್ಲಿ ಸಿನಿಮಾ ನಟರನ್ನ ನಾವು ನೋಡ್ತಾ ಹೋದರೆ ಇದು ದೊಡ್ಡ ಮಟ್ಟದಲ್ಲೇ ಮಾತು ಬರ್ತಾ ಇರೋದು. ಒಂದು ನಾಯಕತ್ವದ ಕೊರತೆ ಇದೆ, ಇನ್ನೊಂದು ಅವರವರಲ್ಲೇ ಒಂದು ಯೂನಿಟಿ ಇಲ್ಲ. ಒಂದು ಸ್ಯಾಂಡಲ್ವುಡ್ ಅಂದರೆ ಒಂದು ಒಂದು ಬಳಗ, ಅದು ಅವರಲ್ಲಿ ಯೂನಿಟಿ ಇಲ್ಲ ಅನ್ನೋದೊಂದು ತುಂಬ ಕೇಳಿ ಬರ್ತಾ ಇದೆ ಇವಾಗ. ನಾನು ಕೇಳಿಲ್ಲ. ಎಸ್, ಬಿಕಾಸ್ ಮೊನ್ನೆ ಕೂಡ ಒಂದು ಪ್ರೋಗ್ರಾಮ್ ಆಯಿತು ಕನ್ನಡ ಕಲಾವಿದರ ಸಂಘದವರು. ಸೊ ಆ ಟೈಮಲ್ಲೂ ಕೂಡ ಕಲಾವಿದರು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಆ ಪೂಜೆಯಲ್ಲಿ ಭಾಗಿಯಾಗಿದ್ರು ಕೂಡ. ಸೊ ಇದೇ ಒಂದು ವಿಷಯ ಇಟ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ, ಯೂನಿಟಿ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ ಅನ್ನುವಂಥದ್ದು. ಆ ಥರದ್ದು ಏನಾದರೂ ಆಗ್ತಾ ಇದೆಯಾ? ಆ ಥರ ಇಲ್ಲ ಅಂದರೆ ಏನು ರೀಸನ್ ಇರ್ಬೋದು ಅಂತ? ಕೆಲವೊಂದು ಕಡೆ ಮಿಸ್ಕಮ್ಯುನಿಕೇಶನ್ ಇರ್ಬೋದು. ಎಲ್ಲ ಲೈಫಲ್ಲೂ ಆ ಥರ ಒಂದು ಮಿಸ್ಕಮ್ಯುನಿಕೇಶನ್ ಇರುತ್ತೆ ಅಲ್ಲ, ಇವ್ರು ಹಿಂಗೆ ಅಂದ್ಕೊಂಡಿರ್ತಾರೆ, ಅವ್ರು ಹಂಗೆ ಅಂದ್ಕೊಂಡಿರ್ತಾರೆ, ಆ ಥರ ಏನೋ ಇರ್ಬೋದು ಅಷ್ಟೇ. ಬಟ್ ನಾನು ಇದ್ರ ಬಗ್ಗೆ ಅಷ್ಟು ಕೇಳಿಲ್ಲ, ಸೊ ನಾನು ಅದ್ರ ಬಗ್ಗೆ ಮಾತಾಡೋದು. ಐ ಥಿಂಕ್ ಆ್ಯಕ್ಟರ್ಸಲ್ಲಿ ತುಂಬ ಒಂಥರ ಯೂನಿಟಿ ಇದ್ದೇ ಇರುತ್ತೆ. ಐ ಮೀನ್ ದೇ ಆಲ್ವೇಸ್ ಕೈಂಡ್ ಆಫ್ ಅಂದರೆ ಅವರು ರಿಲೀಸ್ ಡೇಟ್ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅಂದರೆ ಒಬ್ಬರು ದೊಡ್ಡ ಹೀರೋ ರಿಲೀಸ್ ಮಾಡಿದಾಗ ಬೇರೆಯವ್ರಿಗೆ ಮಾತಾಡ್ಸು, ದಟ್ಸ್ ವಾಟ್ ಅದೇ ನಾನು ಕೇಳ್ತಾ ಬಂದಿದ್ದೆ. ನಮ್ಮ ಸಿನಿಮಾ ಕೂಡ ನಾವು 15th ರಿಲೀಸ್ ಮಾಡಬೇಕಿತ್ತು, ಮುಂದೆ ಹಾಕಿದ್ವಿ. ಯಾಕೆ ಮುಂದೆ ಹಾಕಿದ್ವಿ? ನಮ್ಮ ಬೇರೆ ಪ್ರೊಡ್ಯೂಸರ್ ಜೊತೆಗೆ ಮಾತಾಡಿ ಎಲ್ಲ ಸಿನಿಮಾಗೂ ಒಂದು ಒಳ್ಳೆ ರನ್ ಸಿಗಬೇಕು ಅಂತ. ಸೊ ಅಲ್ಲಿ ಆ ಥರ ಯೂನಿಟಿ ಇದೆ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಸೊ ನಾವು ಮಾತಾಡೋಕೆ ಹೋಗೋಣ. ಓಕೆ ಫೈನ್. ಕಾಂಟ್ರವರ್ಸಿ ಕೂಡ ಸ್ಯಾಂಡಲ್ವುಡ್ ಇಂದ ಹೊರತಲ್ಲ, ಕಾಂಟ್ರವರ್ಸಿ ತುಂಬ ಕಾಂಟ್ರವರ್ಸಿ ಆಗ್ತದೆ. ಇತ್ತೀಚಿನ ದಿನಗಳಲ್ಲಂತೂ ಕಾಂಟ್ರವರ್ಸಿ ಜಾಸ್ತಿ ಆಗ್ತಾ ಇದೆ. ಹಾಗೆ ಸಾವು ನೋವುಗಳು ಕೂಡ ಜಾಸ್ತಿ ಆಗ್ತಿದೆ. ಇದೇ ಒಂದು ಎಲ್ಲ ವಿಷಯವನ್ನ ಇಟ್ಕೊಂಡೆ ಮೊನ್ನೆ ಕಲಾವಿದರ ಸಂಘದವರು ಒಂದು ಪೂಜೆ ಕೂಡ ಮಾಡಿದ್ರು. ದರ್ಶನ್ ಸರ್ ಅವರು ಜೈಲಿಗೆ ಹೋಗಿದ್ದಾರೆ ಒಂದು ಆರೋಪ ಇಟ್ಕೊಂಡು. ಸೊ ಅದ್ರ ಬಗ್ಗೆ ನೀವು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಈ ಥರ ಕಾಂಟ್ರವರ್ಸಿಗಳು ಸ್ಯಾಂಡಲ್ವುಡ್ಗೆ ಎಷ್ಟರ ಮಟ್ಟಿಗೆ
ಒಂದು ಹಿನ್ನಡೆ ಆಗ್ಬೋದು, ಕುಗ್ಗಿಸ್ಬೋದು ಅಂತ? ಇಲ್ಲ, ನಾನು ದರ್ಶನ್ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ, ನವಗ್ರಹ ಅಂತ. ಅವ್ರ ಜೊತೆ ನಾನು ಕೆಲಸ ಮಾಡಿ ತುಂಬ ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಹಿಮ್. ಬಟ್ ಇವಾಗ ವಾಟ್ ಎವರ್ ದ ಲಾ ವಿಲ್ ಡಿಸೈಡ್, ದೇ ವಿಲ್ ಡಿಸೈಡ್. ನಾವೇನು ವಿತ್ ಅಸ್ ಕಮೆಂಟಿಂಗ್ ಅದೇನು ಚೇಂಜ್ ಆಗಲ್ಲ. ಸೊ ಓಕೆ, ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ನಟಿಯರನ್ನ, ಇಲ್ಲಿಯ ಪ್ರತಿಭೆಗಳನ್ನ ಬಿಟ್ಟು ಬೇರೆ ಭಾಷೆಗಳಿಂದ ಕರ್ಕೊಂಡ್ ಬರುವಂತಹ ಒಂದಿಷ್ಟು ಪ್ರಯತ್ನಗಳು ಕೂಡ ನಡೆದಿದೆ. ಅದ್ರ ಬಗ್ಗೆ ತುಂಬಾ ವರ್ಷದಿಂದ ಇದು ದೊಡ್ಡ ಇಟ್ಸ್ ಪ್ರಾಬ್ಲಮ್ಸ್. ಇವಾಗ ಇವನ್ ಹೀರೋಸ್ ಇರ್ಲಿ ಬೇರೆ ಭಾಷೆ ಮಾಡ್ತಾ ಇದಾರೆ, ಬೇರೆ ಭಾಷೆ ಹೀರೋಗಳು ಇಲ್ಲಿ ಬರ್ತಾ ಇದಾರೆ, ಹೀರೋಯಿನ್ಸ್ ಇಲ್ಲಿಂದ ಅಲ್ಲ. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾನೆ ಇದೆ. ಅಂದ್ರೆ ನಾವ್ ಹೇಳಕ್ ಆಗಲ್ಲ, ನಮ್ಮ ಕನ್ನಡದವ್ರು ಹುಡುಗಿರು ಕೂಡ ಬೇರೆ ಭಾಷೆ ಮಾಡ್ತಾರೆ ಅಂಡ್ ವೈಸ್ ವರ್ಸಾ. ಸೊ ಅದು ಇಟ್ ಇಸ್ ಬಟ್ ನಾರ್ಮಲ್ ದಟ್ ಎವ್ರಿ ಒನ್ ಬರೀ ಇದೇ ಸಿನಿಮಾದಲ್ಲಿ ಇದೇ ಇಂಡಸ್ಟ್ರಿಯಲ್ಲಿ ಇರಬೇಕು ಅಥವಾ ಬರೀ ಆ ಇಂಡಸ್ಟ್ರಿ ಇರಬೇಕು. ಇಟ್ಸ್ ಜಸ್ಟ್ ಐ ಥಿಂಕ್ OTT ಟ್ಯಾಲೆಂಟ್ ಇದೆ. ಸೊ ಅದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಕ್ಕೆ ಪ್ರಯತ್ನ ಮಾಡಿ ನಮ್ಮ ನಿರ್ಮಾಪಕರಿಗೆ ಹೇಳಕ್ ಇಷ್ಟಪಡ್ತೀನಿ. ಎಲ್ಲೋ OTT ಇಂದಾನು ಕೂಡ ಕನ್ನಡ, ಬಿಕಾಸ್ ದಟ್ ಮಿಕ್ಸ್, ಅದು OTT ಇರೋದ್ರಿಂದ ದೇರ್ ಇಸ್ ಆಲ್ವೇಸ್ ಅ ಮಿಕ್ಸ್ ಆಫ್ ಆಕ್ಟರ್ಸ್. ಇವಾಗ ಬರೀ ಟೇಕ್ ಆಕ್ಟರ್ ಸ್ಟೋರಿ ಫ್ರಮ್ ಯು ಅಂತ ಏನಿಲ್ಲ. ನೋ, ಹಂಗೇನಿಲ್ಲ. ಬಟ್ ಐ ಆಮ್ ಸೇಯಿಂಗ್ you give opportunities to people from here also. ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. Okay, we have a lot of girls here who have gone places alva. So ಓಕೆ, ಫೈನಲಿ ಪೌಡರ್ ಚಿತ್ರದಲ್ಲಿ ನೀವಿಬ್ರು ಒಟ್ಟಿಗೆ ಕಾಣಿಸ್ಕೊಂಡಿರುವಂಥದ್ದು. ಪೌಡರ್ ಚಿತ್ರದ ಶೂಟಿಂಗ್ ಟೈಮಲ್ಲಿ ನಿಮ್ಮಿಬ್ಬರ ಮಧ್ಯ ಒಂದು ಕೋಆರ್ಡಿನೇಷನ್ ಯಾವ ಥರ ಇರ್ತಿತ್ತು? ನೀವಿಬ್ರು ಯಾವ ಥರ ಶೂಟಿಂಗ್ ಟೈಮಲ್ಲಿ ಸ್ಪೆಂಡ್ ಮಾಡ್ತಾ ಇದ್ರಿ ಟೈಮು, ಅದೆಲ್ಲ ಹೇಳೋದಾದ್ರೆ? ತುಂಬಾ ಜಗಳ ಆಡ್ತಾ ಇದ್ವಿ. ಜಗಳನಾ? ತುಂಬಾ ಕ್ಯಾಟ್ ಫೈಟ್ಸ್ ಇತ್ತು ನಮ್ಮ ಮಧ್ಯದಲ್ಲಿ. ಅದು ನಿಜವಾಗ್ಲೂ ವೆರಿ ಎಕ್ಸೈಟೆಡ್. ವಿ ಗಾಟ್ ಅಲಾಂಗ್ ಸೋ ವೆಲ್. ನಿಜವಾಗ್ಲೂ ಅಂದ್ರೆ ಸೆಟ್ ಅಲ್ಲಿ ನಮ್ಮ ಮಮ್ಮಿ ಕೂಡ ಬರ್ತಾ ಇದ್ರು. ನಾವೆಲ್ಲ ಕೂತ್ಕೊಂಡು ಇನ್ ಬಿಟ್ವೀನ್ ಶಾರ್ಟ್ಸ್ ಮಾತಾಡ್ತಾ ಇದ್ವಿ, ಕಾಫಿ ಕುಡಿಯೋದು, ತಿನ್ನೋದು. ಧನ್ಯ ಅವರು ನಿಜವಾಗ್ಲೂ ಸೆಟ್ ಅಲ್ಲಿ ಅಂದ್ರೆ ನನ್ಗೆ ಏನಾದ್ರು ಹಸು ಆಗ್ತಾ ಇದೆ ಅಂದ್ರೆ ನಾನು ಧನ್ಯಾಗ್ ಫೋನ್ ಮಾಡ್ತಾ ಇದ್ದೆ, ಇವತ್ತು ಲಂಚ್ಗೆ ಏನು ಅಂತ. ನನಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ, ನನಗೂ ಇಷ್ಟ. ಸೊ ಅದ್ರ ಮೇಲೆ ಒಂದು ಇತ್ತು. ಅವ್ರಿಗೆ ಸ್ವೀಟ್ ಅಂದ್ರೂ ತುಂಬಾ ಇಷ್ಟ. ಸೊ ಇವಾಗ ಐ ಹ್ಯಾವ್ ಕಟ್ ಆಫ್ ಶುಗರ್. ಆದ್ರೆ ಆ ಟೈಮಲ್ಲಿ ಡೋನಟ್ ಎಲ್ಲ ಕೊಟ್ಟಿದ್ರು. ಸೊ ಐ ವಾಸ್ ಲೈಕ್, ಅಯ್ಯೋ ನಾನು ಅಸಾಸಿನ್ ಪಾತ್ರ ಮಾಡ್ತಿದ್ದೀನಿ, ಇಷ್ಟೆಲ್ಲ ತಿಂದ್ರೆ ಕರ್ಗ್ಸೋಕ್ ತುಂಬಾ ಕಷ್ಟ ಅಂತ. ಗಾಸಿಪ್ ಮಾಡೋದಿರ್ಲಿ, ಮತ್ತೆ ಅನಿರುದ್ಧು, ದಿಗಂತ್ ಅವರು, ರಂಗಾಯಣ ರಘು ಸರ್, ರವಿಶಂಕರ್ ಸರ್ ಎಲ್ಲರೂ ಒಟ್ಟಿಗೆ ಸೇರ್ಬಿಟ್ರೆ ಇಟ್ ವಾಸ್ ಅ ರಿಯಲಿ ಫನ್ ಸೆಟ್. ಇವಾಗ ಒಂದು ಕಾಮಿಡಿ ಸಿನಿಮಾ ಮಾಡ್ಬೇಕಂದ್ರೆ ಆ ಸೆಟ್ಟುನು ಅಲ್ಲ, ಒಂದು ಕಾಮಿಡಿ ಮೂವಿಗೆ ಯಾರ್ಯಾರು ಇರ್ಬೇಕು ಅವರೆಲ್ಲರೂ ಕೂಡ ಈ ಚಿತ್ರರಂಗದಲ್ಲಿ ಇದ್ದಾರೆ. ಸೊ ನಿಮಗೆ ಎಂಟರ್ಟೈನ್ಮೆಂಟ್ ಅಂತೂ ತುಂಬಾ ಎಂಟರ್ಟೈನ್ಮೆಂಟ್ ಆನ್ ಸೆಟ್ ಅಂಡ್ ಆಫ್ ಸೆಟ್ ಎವ್ರಿ ಡೇ. ಅಂಡ್ ದ ಚೆರಿ ಆನ್ ಟಾಪ್ ಇಸ್ ನಮ್ಮ ಜಗೇಶ್ ಸರ್ ಅದಕ್ಕೆ ನರೇಟರ್ ಆಗಿದ್ದಾರೆ. ಸೊ ಇಟ್ಸ್ ಲೈಕ್ ಇಟ್ಸ್ ಟ್ರೂಲಿ ಅ ಟ್ರೀಟ್ ನಿಜವಾಗ್ಲೂ, ಎಸ್ಪೆಷಲಿ ಕಾಮಿಡಿ ಲವರ್ಸ್ಗೆ ಇದು ಮಸ್ಟ್ ವಾಚ್. ಓಕೆ, ಫೈನಲಿ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಸೊ ನಿಮ್ಮ ಚಿತ್ರದ ಬಗ್ಗೆ, ಚಿತ್ರವನ್ನ ನೋಡಿ ಅಂತಂದು ಜನಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಓಕೆ, ಸೊ August 23rd ನಮ್ಮ ಚಿತ್ರ ಪೌಡರ್ ಬಿಡುಗಡೆ ಆಗ್ತಾ ಇದೆ. ಆ್ಯಂಡ್ ಐ ಥಿಂಕ್ ಪ್ರತಿಯೊಂದು ಆ್ಯಕ್ಟರ್ ಅವ್ರ ಸಿನಿಮಾ ರಿಲೀಸ್ ಆದಾಗ ನಮ್ಮ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾರೆ. ಬಟ್ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಈ ಸಿನಿಮಾ ಒಂದು ಔಟ್ ಆ್ಯಂಡ್ ಔಟ್ ಲಾಫ್ ರೈಟ್. ಅಂದರೆ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ವರೆಗೂ ಐ ಥಿಂಕ್ ದಿಲ್ ಬಿ ಇನ್ ಸ್ಪ್ಲಿಟ್ಸ್. ಅಂದರೆ ಆ ಥರ ಸಿನಿಮಾ ತುಂಬ ಲೈಟ್ ಸಿನಿಮಾ. ಇವಾಗ ಸ್ವಲ್ಪ ನಮ್ಮ ಸ್ಟ್ರೆಸ್ಫುಲ್ ಲೈಫ್ಸ್ ಹೇಳ್ತಾರಲ್ವ, ನಮ್ಮ ಜೀವನದಲ್ಲಿ ತುಂಬ ಸ್ಟ್ರೆಸ್ ಇರುತ್ತೆ. ಬಟ್ ಸಮಟೈಮ್ಸ್ ವಿ ಹ್ಯಾವ್ ಟು ವಾಚ್ ಸಮಥಿಂಗ್ ಲೈಟ್ ಅಲ್ವಾ, ಆವಾಗ ಈ ಸಿನಿಮಾ ಬರುತ್ತೆ. ಸಮಥಿಂಗ್ ವೆರಿ ಲೈಕ್ ಲೈಟ್, ಅಂದರೆ ನೋಡ್ಕೊಂಡು ನಗೋದು, ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. They say laughter is the best medicine. I was just going to say that. Laughter is the best medicine. So ಅದಕ್ಕೆ ಈ ಸಿನಿಮಾದಲ್ಲಿ ಅದು ಒಂದು ಔಟ್ ಅಂಡ್ ಔಟ್ ಲಾಫ್ ರೈಟ್. ಸೊ ಪ್ಲೀಸ್ ವಾಚ್ ಆ್ಯಂಡ್ ಎಂಜಾಯ್ ದ ಫಿಲ್ಮ್. ಈಗಾಗಲೇ ಹೇಳ್ಬಿಟ್ಟು, ಸೊ 23ನೇ ತಾರೀಕು ನಮ್ಮ ಸಿನಿಮಾ ಪೌಡರ್ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ನಲ್ಲೇ ಬಂದು ನೋಡಿ. ನಾ ಗ್ಯಾರಂಟಿ ಕೊಡ್ತೀನಿ, 100% ಯು ವಿಲ್ ಎಂಜಾಯ್ ಇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ನ ಫ್ರೀ ಮಾಡಿಕೊಂಡು ನಮ್ಮ ಜೊತೆ ಕುತ್ಕೊಂಡು ಇಷ್ಟೋ ತನಕ ಮಾತಾಡಿದ್ರೆ ತುಂಬ ಧನ್ಯವಾದ. ಥ್ಯಾಂಕ್ ಯು.